And మరి ఇల్లు తర్వాత X5 model ಇದು ಎಲಿವೆಂಟ್ ಅಲ್ಲ ಅದು మరి ನಾರ್ಮಲ್ X5 ನೋಡ್ತಾರೆ ಅದು ಗಾಡಿ ನೋಡಿ ಇದು X6 ಹೋಗಲ್ಲ ಇದು ನಾರ್ಮಲ್ X1 ಅದು ಗ್ರಿಲ್ ನೋಡಿ ಹಿಂಗ್ ಬರುತ್ತೆ ಕ್ರೋಮ್ ಗ್ರಿಲ್ ಕೊಟ್ಟಿದ್ದಾರೆ ಮಂಜ ಲೋಗೋ ಬರುತ್ತೆ ಇದು ಪೇಬ್ಯಾಕ್ ಫಿನಿಶ್ ಬರುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಇದೆ ಹೊಸ ಇದೆ ಸೆಟಪ್ ಹೈ ಬೀಮ್ಗೆ ಪ್ರೊಜೆಕ್ಟ್ ಟಚಲ್ ಹಾಕ್ಬಿಟ್ಟಿದ್ದಾರೆ ಟಚಲ್ ಐತೆ ಅಲ್ಲಿ ಹೋಗಿ ಇದು ಫಾಗ್ಲೈಟ್ ಇರಬೇಕು ಹೌದು ಬೋರ್ ಇಲ್ಲಿ ಎಲ್ ಲೈಟ್ಸ್ ಇರಬೇಕು ನೋಡಿ ಎక్కడ ಕೊಟ್ಟಿದ್ದಾರೆ ಬೊಮ್ಮರಂಗ್ ಲೆಕ್ಕ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿನ ಮುಟ್ಟಿ ಏರಿಯಾ ಲೈಟ್ ಬರುತ್ತೆ ಲೈಟ್ ಸೆಟಪ್ ವೈಟ್ ಇರ್ಬೇಕು ಲೇಡಿ ಸೆಟಪ್ ಅನ್ಕೊಟ್ಟಿಲ್ಲ ಹೈ ಬೀಮ್ ಇದೆ ಇದು X5 ನೋಡ್ತಾ ನೀವು ನಾಟ್ ಎಲಿವೆಂಟ್ ಅಲ್ಲ ಇದು X5 ವೈಟ್ ಕಲರ್ ಇದು ವೀಲ್ಸ್ ಬರೋದು ಒಂದೇ ಕೆಮಿಕಲ್ ವೀಲ್ಸ್ ರೋಡ್ ಟೆನ್ ಡಿಸ್ಪ್ಲೇ ಬರುತ್ತೆ ಗಾಡಿಗೆ ಅನ್ಕೋತೀನಿ ಇದಕ್ಕೂ 205 ಟೈರ್ ಬರುತ್ತೆ ಅನ್ಕೋತೀನಿ ಸರಿ ಮ್ಯಾನ್ಯುವಲ್ ಲೋಗೋ ಇದರ ಬೇಕಾಗಿರೋ ಉಂಡೆಡ್ ವೀಲ್ಸ್ ಹಾಕಿದೆ ಇದು ಕ್ರೇಟೆಡ್ ವೀಲ್ಸ್ ಮಹೇಂದ್ರ 2025 ಇದೆ ಗಾಡಿಗೆ ವೀಲ್ಸ್ ಮಾಡ್ತಾ ಇದ್ರೆ ಒಂದು ಬ್ಯಾಕ್ ಮಿರರ್ಸ್ ಮಾಡಿ ವಿತ್ ಇಂಡಿಕೇಟರ್ ಲೈಟ್ಸ್ ಕೊಡ್ತಾರೆ ಆಗಿದೆ ಫಿನಿಶ್ ಡ್ರೈವರ್ಗೆ ಇಲ್ಲೇ ಸಂಚೆ ಬರಲ್ಲ ಅನ್ಕೋತೀನಿ ಫಿನಿಶ್ ಚೆನ್ನಾಗಿ ಕೊಡ್ತಾರೆ ವೈಟ್ ಕಲರ್ ಫಿನಿಶ್ ಬರುತ್ತೆ ಬರತ್ತೆ ಇದರಲ್ಲಿ ಅಂಡರ್ ಕಾರ್ ಬರಲ್ಲ ಅಂತ ಬರುತ್ತೆ ಅನ್ಕೋತೀನಿ ಅಲ್ಲಿ ಪುಷ್ ಮಾಡ್ಬೇಕು ಹೌದು ಒಂದು ಕ್ಲೀನ್ ಟಚ್ ಇಂಟೀರಿಯರ್ ಲೆದರ್ ಗಿಂಟೀರಿಯರ್ ಕಲರ್ ಫಿನಿಶ್ ಫಿನಿಶ್ ಚೆನ್ನಾಗಿ ಕೊಟ್ಟಾರೆ ಮೋಸ್ಟ್ ವೈಟ್ ಕಮ್ ಬ್ಲಾಕ್ ಇದೆ ಕೊಟ್ಟಿದ್ದಾರೆ ಡ್ಯೂಲ್ ಇಂಟೀರಿಯರ್ ಚೆನ್ನಾಗಿದೆ ಸ್ಪೆಷಲ್ ಮಿಲ್ಸ್ ಬರುತ್ತೆ ಗಾಡಿಗೆ ಫೀಚರ್ ಅಂತ ಒಂದು ಪ್ರೀಮಿಯಂ ಡೋರ್ ಅನ್ಬೇಕು ಪ್ರೀಮಿಯಂ ಡೋರ್ ಅನ್ಬೇಕು ಪಾಸ್ ಕೊಟ್ಟಿದ್ದಾರೆ ಫೀಚರ್ ಇದು ಇದು ಬೇರೆ ಸೀಕ್ವೆನ್ಷಿಯಲ್ ಟೈಲ್ ಲೈಟ್ ನಡೆಯುತ್ತಿಲ್ಲ ಬೆನ್ನಲ್ಲಿ ಒಂದು ಡಿಸ್ಪ್ಲೇ ಟೈಲ್ ಲೈಟ್ LED ಟೈಲ್ ಲೈಟ್ ಇದು ಬೂಮರಂಗ್ ಸೀಟ್ ಟೈಲ್ ಲೈಟ್ಸ್ ಅದೇ LS ನಾವು ಫೇಸ್ ಇದೆ ಪಲ್ಲರ್ಸ್ ಕೊಡ್ತಾರೆ ವೇರ್ಸ್ ಪಲ್ಲರ್ ಬರ್ತಾ ಇದೆ ವೇರ್ಸ್ ಪಲ್ಲರ್ ವೇರ್ಸ್ ಇದೆ ರೂಫ್ ರೇಸ್ ಬರುತ್ತೆ ಪಿನಾಲೆ ಫೇಸ್ ಅಲ್ಲಿ ಎಂಟಕ್ಕೆ ಜೊತೆ ಸಂಜೋಪ್ ಇದೆ ಫೈಬರ್ ಬರ್ಗರ್ ಅನ್ಕೋತೀನಿ ಇದು ಫೈಬರ್ ಬರ್ಗರ್ ಅನ್ಕೋತೀನಿ ಬರುತ್ತೆ ವೇರ್ ವೈಪರ್ ಬರುತ್ತೆ ಗಾಡಿಗೆ ಡಿಫಾಗರ್ ಇದೆ ಅನ್ಕೋತೀನಿ ನಾಕಬಲ್ ಬೋಟ್ ಇದಕ್ಕೆ ಬಟನ್ ಇಲ್ಲ ಬೇಗದಲ್ಲಿ ಬಟನ್ ಬರುತ್ತೆ ಇಲ್ಲಿ ಬಟನ್ ಗೊತ್ತಿಲ್ಲ ನೋಡಿ ಟೇಲೈಟ್ ಅದು ಫೀಟರ್ ಟೇಲೈಟ್ ಅದು ಚೆನ್ನಾಗಿದೆ ಟೇಲೈಟ್ ಅದು ನೋಡಿ ಲಗೇಜ್ ಅದೇ ಒಂದು ಮೀಡಿಯಂ ಒಂದು ದೊಡ್ಡ ಸುಗೇಜ್ ಇರಕ್ಕಾದಿರಲ್ಲ ಅಷ್ಟೇ ಫುಲ್ ಬರುತ್ತೆ ಲಗೇಜ್ ಕ್ಯಾರಿಯರ್ ಅದು ಸ್ಪೇಸ್ ಇಲ್ಲ ಅನ್ಕೊಳ್ಳಿ ಅದನ್ನ ಬೆಂಡ್ ಮಾಡೋಕೆ ರೇಟೆಡ್ 60-40 ಬೆಂಡ್ ಆಗುತ್ತೆ ಸೀಟ್ ಅನ್ಕೊಂಡಿದ್ದೀನಿ ಈ ಕಾರ್ಗೆ ಬೆಂಡ್ ಆದ್ರೆ ಇನ್ನೂ ಸ್ವಲ್ಪ ಲಗೇಜ್ ಬರುತ್ತೆ ಒಂದು 250 ಏನೋ ಸಿಗುತ್ತೆ 250 ಬೂಟ್ ಸ್ಪೇಸ್ ಅನ್ಕೋತೀನಿ ಗಾಡಿ ಇದು ಮಸ್ತ್ ಬರೋದು ಬೆನ್ನಷ್ಟೇ ಬೂಟ್ ಸ್ಪೇಸ್ ಇರ್ಬೇಕು ಗಾಡಿಗೆ ಬೆನ್ನು ಬರೋದ ಕಂಪೇರ್ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ವೈಟಿಶ್ ಕಲರ್
ಇನ್ನೊಂದು ಟಚ್ ಫ್ರೀ ಆಗಿದೆ ಫೀಚರ್ಸ್. ಡ್ರೈವರ್ಸಿಟಿ ಕೀಲೆಸ್ ಅಂತ ಕೊಟ್ಟಿದ್ದಾರೆ. ಡ್ರೈವರ್ ಕೀಲೆಸ್ ಇದೆ, ಪರ್ಮನೆಂಟ್ ಕೀಲೆಸ್ ಇಲ್ಲ ಗಾಡಿಗೆ. ಅದಕ್ಕೆ ಟೈಲರ್ ಆನ್ ಆದ ಹೆಂಗ್ ಕಾಣಿಸ್ತಾ ಟೈಲರ್ ಮತ್ತೆ ಎಲ್ ಇ ಡಿ ಇಂಡಿಕೇಟರ್ ಅದು ಕಾಣಿಸುತ್ತೆ. ಇದು ಆಯ್ತು. ಏನಪ್ಪ ಸೇಮ್ ಸ್ಟ್ಯಾಂಡರ್ಡ್ಗೂ ಇದಕ್ಕೂ ಸೇಮ್ ಎಂಜಿನ್ ಆಪ್ಷನ್ ಬರುತ್ತಾ? ಇಲ್ಲ, ಇದು ಚೇಂಜಸ್ ಬರುತ್ತೆ. ಹಾಂ, ಎಷ್ಟು ಎಂಜಿನ್ ಇದೆ ಕಾರಲ್ಲಿ? ಎಂಜಿನ್ ಆಪ್ಷನ್ ಎಷ್ಟು ಬರುತ್ತೆ ಇದೆ ಕಾರಲ್ಲಿ? 4 ಸ್ಟ್ರೋಕ್. ಹಾಂ ಹಾಂ, ಎಂಜಿನ್ ಬಂದು ಒನ್ ಲೀಟರ್ 1.2 ಲೀಟರ್ ಬರುತ್ತೆ ಇದರಲ್ಲಿ. ಅಷ್ಟೇ ಎಲ್ಲರೂ 1.2 ಲೀಟರ. ಟಾಪ್ನ 1.2 ಲೀಟರನ. ಎಂಜಿನ್ ಏನೋ ಚೇಂಜ್ ಇದೆಯಾ? ಬೇಸ್ ಪೇನಾದ್ರು ಇಂಕ್ರೀಸ್ ಆಗಿದೆ ಓಲ್ಡ್ ಕ್ಲೈಂಡ ಕಂಪೇರ್ ಮಾಡಿದ್ರೆ? ಇದು ಲೈಟ್ಸ್ ಎಲ್ಲರೂ ಸೇಮ್ ಇದೆಯಾ? ಬೇಸ್ ಎಲ್ಲರೂ ಬಗ್ಗೆ ಬರುತ್ತೆ ಲೈಟ್ಸ್. ಹಾಂ, ಒನ್ IBM ಪ್ರೊಜೆಕ್ಟರ್ ಲೈಟ್ಸ್, ಎಲ್ಲರೂ ಫಾಗ್ ಲೈಟ್ಸ್ ಆಯಿತು. ಹಾಂ ಸರ್. ಹಾಂ, 55 ವ್ಯಾಟ್ಸ್ ಲೈಟ್ ಅದು. 55 ವ್ಯಾಟ್ಸ್ ಬರುತ್ತಾ ಲೈಟ್ ಇದು? ಹಾಂ ಸರ್. ಕಮ್ಮಿ ಫಿಟ್. ಹಾಂ, ಇದು 3 ಸಿಲಿಂಡರ್ ಇಂಜಿನ್ ಬರುತ್ತಲ್ಲ? 4 ಬರುತ್ತೆ. 4 ಬರುತ್ತೆ. ಸರ್ 200 Nm ಇಂದ 230, 300 ಮೂರು ಬರುತ್ತೆ. ಪೆಟ್ರೋಲ್ದು ಬಂದು 200, 230 ಇದೆ. ಡೀಸೆಲ್ ಬಂದು 300 ಬರುತ್ತೆ. ಇನ್ನೂ ಚೇಂಜಸ್ ಆಗಿಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ? ಇಲ್ಲ, ಓಲ್ಡ್ ಚೇಂಜಸ್ ಎಂಜಿನ್ ಸೇಮ್ ಬರುತ್ತೆ ಆಲ್ಮೋಸ್ಟ್. ಹಾಂ, ಬಟ್ 300ಗೂ ಇದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇದೆ. ಅದೇ ಬೇರೆ ಬರುತ್ತೆ, ಇದೇ ಬರುತ್ತೆ. ಈಗ ಓಲ್ಡ್ ಚೇಂಜಸ್ ಸ್ಟಾಪ್ ಆಗುತ್ತೆ ಅದು? ಓಲ್ಡ್ ಚೇಂಜಸ್ ಸ್ಟಾಪ್ ಆಗುತ್ತೆ ಈಗ ಬಂದಾದ್ಮೇಲೆ, ಫೇಸ್ ಬಂದಾದ್ಮೇಲೆ? 300 ಇಲ್ವೇ ಇಲ್ಲ, ಸ್ಟಾಪ್ ಆಯ್ತು ಅದು? ಸ್ಟಾಪ್ ಆಯ್ತು. ಹಾಂ, ಈಗ ಬರೀ 3X ಇದೆ, 400 ಇದೆ. ಈಗ EV 400 ಇದೆ, ಅಷ್ಟೇ ಇರೋದು ಮಾಡಲ್ಲ ಸೆಗ್ಮೆಂಟಲ್ಲಿ. ಇದು ಬರೋದು ಟೊಲಿ ಟಾಪ್ ಅನ್ಗೆ ಅಷ್ಟೇ ಅದು. ಇದು ಬರೀ ಟಾಪ್ ಅನ್ಗೆ ಇರೋದು. ಕ್ರೋಮ್ AX5 ಲಜ್ಜುತ್ತೆ ನಿಮಗೆ? ಇದು AX5 ಇದು. ಹಾಂ, ಆಯಿತು. 3 ಗಂಟೆಲಿ ಅಷ್ಟೇ ಬರುತ್ತೆ ಇದು ಫಿರಿಯನ್ನಲ್ಲಿ. AX7 LL ಬರುತ್ತೆ, AX5L ಮತ್ತು AX5 ಬರುತ್ತೆ ಅದು. ಇದು ವೇರಿಯಂಟ್. ಅದರಿಂದ ಯಾವುದು ಬರಲ್ಲ, ಬೇಸಲ್ಲಿ ಅದು ಇಲ್ಲ ಇದು. ಹಾಂ, ಚೆನ್ನಾಗಿ ಕೊಟ್ಟಿದೆ ಅದು ಫೀಚರ್. ಇದು ಸುಮ್ಮನೆ ಕೊಟ್ಟಿರೋದು ಲೈನ್ ಇದು. ಅದು ಸುಮ್ಮನೆ ಸರ್, ಇದರ ಲೈಟ್ ಇದೇನು ಬರಲ್ಲ. ಹಾಂ, ಕಸ್ಟಮರ್ ಬೇಕಂದ್ರೆ ಬಿಚ್ಬಿಟ್ಟು ಏನಾರು ಹಾಕ್ಸ್ಬೇಕಾಗ್ತದೆ, ಮಾಡಿಫೈನ ಮಾಡೋಕ್ಕಾಗ್ತದೆ. ಇಲ್ಲ, ಆಫ್ಟರ್ ಮಾರ್ಕೆಟ್. ಹಾಂ, ಯೂನಿಕ್ ಏನಿದೆ ಫೀಚರ್ಸ್ ಇದೆ ಅಲ್ಲಿ? ಪ್ರೆಸೆಂಟ್ ನೆಕ್ಸಾನ್ ಕಂಪೇರ್ ಮಾಡಿದ್ರೆ ಈ ಸಮಯ ಇದ್ರಲ್ಲಿ ಏನು ಯೂನಿಕ್ ಫೀಚರ್ ಕಸ್ಟಮರ್ ಮಸ್ತ್ ಬೈ ಅಂತ ನೀವು ಅಂತೀರಾ ಕಸ್ಟಮರ್ಗೆ? ಮಸ್ತ್ ಪರ್ಚೇಸ್ ಅಂತ ಈ ಸೆಗ್ಮೆಂಟಲ್ಲಿ? ಸರ್, ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ ನಿಮಗೆ. ಹಾಂ, ಅಷ್ಟೊಂದೇ ಡಿಫ್ರೆನ್ಸ್ ಇದೆ ಅದರಲ್ಲಿ. ಪರ್ಫಾರ್ಮೆನ್ಸ್ ವೈಸು, ಸ್ಕೈ ರೂಫು ಇದೆಲ್ಲ ಚೆನ್ನಾಗಿದೆ. ಬಟ್ ಇದ್ರಲ್ಲಿ ಸಿಸ್ಟಮ್ ಎಲ್ಲ ಬಂದು ನಿಮಗೆ ಕಾರ್ಡನ್ ಬರುತ್ತೆ. ಕಾರ್ಡನ್ ಸಿಸ್ಟಮ್. ಬೇರೆಲ್ಲ ನಾರ್ಮಲ್ ಆಂಡ್ರಾಯ್ಡ್ ಕಾರ್ ಬರ್ತದೆ, ಇದೆಲ್ಲ ಸ್ಪೆಷಲ್ ಫೀಚರ್ ಅಂದರೆ ಮಿಸ್ ಸಿಸ್ಟಮ್. ಮತ್ತು ಲೈಟ್ ಡಿಫ್ರೆನ್ಸ್ ಇದೆ. ಲೈಟ್ ಫುಲ್ LED ಬರುತ್ತೆ. ಹಾಂ, ಈಗ ಟಾಟಾ ನೆಕ್ಸಲ್ಲಿ ಡ್ಯುಯಲ್ ಲೈಟ್ಸ್ ಇದೆ. ಲೋಗೋ ಐಬಿಂಗ್ ಕೊಟ್ಟ ನೆಕ್ಸನ್ನಲ್ಲಿ ಹಿಂಗೆ ಬರುತ್ತೆ ಆಲ್ಮೋಸ್ಟ್ ಅನ್ಕೊಟ್ಟು ಶೇಪ್. ಹಾಂ, ನೀವು ಒಂದು IB ಒಂದು ಫಾಲೆಟ್ ಕೊಟ್ಟಿದ್ದೆ ಅಲ್ಲಿ. ಹಾಂ, ನೆಕ್ಸನ್ ಈ ಕಲರ್ ಬರ್ತದೆ ಫಾಲೆಟ್ ಅಂತ. ಹಾಂ, ಮಾತಿ ಬರ್ತದೆ. ಇನ್ನೂ ಚೇಂಜ್ ಆಗಿಲ್ಲ ಅದು, ಫೇವರೇಟ್ ಆಗಿಲ್ಲ. ನೆಕ್ಸನ್ ಇದು ಕಂಪ್ಯಾರಿಸನ್ ಕರೆಂಟ್ಲಿ
ಸ್ವಿಕೇಶನ್ ಟೈಲೈಟ್ ಇಷ್ಟ ಆಯಿತು. ಸ್ವಿಕೇಶನ್ ಟೈಲೈಟ್ ಕೊಟ್ಟಿದ್ದಾರೆ. ಹಾಂ, ಇದು ಟೈಸ್ ಮೈಂಡಲ್ಲಿ ಹಾಕಿರೋದ ಈಗ ಸೇಮ್ ಡ್ಯಾಮ್ಗರಿ ಅದೇ ಕಾಣಿಸುತ್ತೆ ನನಗೆ ಆಲ್ಮೋಸ್ಟ್. 16 ಬರುತ್ತೆ ನಿಮಗೆ, ಲಕ್ಸುರಿ 17. ಹಾಂ, ಏನಂದ್ರೆ ಪೇಜ್ ಬರೀ ಎಗ್ ಸ್ಟೈಲ್ ಬರೋದು ಅಷ್ಟೇ. ಇದು X5 ಟಾಪ್ ಪೆನ್ನೆಲ್ಲ ಸ್ಟೈಲ್ ಬರೋದು, ಪೆನ್ನೆಲ್ಲ ಮೇಲೆ ಬರೋದು. ನಿಮಗೆ ಫ್ರಂಟಲ್ಲಿ ಬರುತ್ತೆ. ಹಾಂ, ಒಟ್ಟಿಗೆ ಸ್ಕೀ ಫೀಚರ್ಸ್ ಈಗ ಇದು ನಾಳೆ ನೋಡಿ. 1.2 ಲೀಟರ್ 408 ಇಂಜಿನ್ ಅಂತಿದ್ದು. ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಜನ ಪರ್ಫಾರ್ಮೆನ್ಸಲ್ಲಿ ಟಾರ್ಕ್ ಈಗ ಆಗಿದ್ದು ನೋಡಿದ್ರೆ ನೀವು. ಅದು LED ಲೈಟ್ಸ್, ವೈಟ್ LED ಹೈ ಬೀಮ್ ಲೈಟ್ಸು. ಲೈಟ್ ಚೆನ್ನಾಗಿ ಚೋಕ್ ಬರುತ್ತೆ ಲೈಟ್ಸ್ ಅಂದ್ಕೊಂಡಿದ್ದೀನಿ. ವಿತ್ ಸಿ ಟೈಪ್ ಬೊಮರಂಗ್ ಲೈಟ್ ಕೊಟ್ಟಿದ್ದಾರೆ. ಡಿಯರ್ ಲೈಟ್ ಏನು ಎಲೆಕ್ಟ್ರಿಕ್ ಲೈಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಏನು ಬಿಲ್ಟು. ಇಂಡಿಕೇಟರ್ಸು ಫುಲ್ ಡಿಜಿಟಲ್ ಲೈಟ್ ಡಾಟಾ ಬರುತ್ತೆ ಕಾರಿಗೆ. P1 ಟಚ್ ಸ್ಟೀರಿಂಗ್ ವೀಲ್ ಕೊಡ್ತಾರೆ. ಆ್ಯಂಡ್ P1 ಟಚ್ ಹೆಡ್ಲೈಟ್ ಕಂಟ್ರೋಲ್ಸ್ ಅಲ್ಲಿ ಇಲ್ಲಿದೆ. ಸಡನ್ ಸ್ಟಾಪ್ನ ಇದೆ, ಲೆವೆಲರ್ ಇಲ್ಲಿದೆ. ಎಕ್ಸ್ಯೂ ಸಂಬಳ ಕೊಟ್ಟಿದ್ದಾರೆ. ಎಕ್ಸ್ಯೂ ಸಂಬಳ ಸ್ಕಾರ್ಪೆಟ್ ಕೊಟ್ಟಿದ್ದಾನೆ. ಆಟೋಮೆಟಿಕ್ ವೈಪರ್ಸ್ ಆ್ಯಂಡ್ ಹೆಡ್ಲೈಟ್ ಸಿಸ್ಟಮ್ ಎಲ್ಲೂ ಹೊರಗೆ ಬರುತ್ತೆ ನಿಮಗೆ ಸಿಸ್ಟಮು. ಅದೇ ಕ್ಯಾಲಿಫರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಫೀಚರು. ಹೆಡ್ಲೈಟ್ ನಿಮಗೆ ಕಂಟ್ರೋಲ್ XUV 7 ಅಪ್ಲೋಡು ಇಲ್ಲ ಸ್ಕಾರ್ಪೆಟ್ ಇರಬೇಕಿದ್ದು ಕ್ಯಾಲಿಫರ್ ಇದ್ದು ಚೆನ್ನಾಗಿದೆ ಫೀಚರ್. ಎಕ್ಸ್ಯೂ ಎಲ್ಲ ಬಂದಿದ್ದು ಫೀಚರು ನೋಡಿ. P1 ಟಚ್ ಸ್ಟೀರಿಂಗ್ ವೀಲು ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. AC ಕ್ಯಾಮರಾ ಕಂಟ್ರೋಲ್ ಫೀಚರ್ಸ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಅಂಗಕಾಪ್ಟ ಬರುತ್ತೆ. ಇಲ್ಲೂ 6 ಫೀಟ್ ಗೇರ್ಸ್ ಬರುತ್ತೆ ಗಾಡಿಗೆ. ಇದು ವೈರ್ಲೆಸ್ ಚಾರ್ಜರ್ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸು ಚೆನ್ನಾಗಿದೆ. ಸ್ಟೀರಿಂಗ್ ಡಿಫ್ರೆಂಟ್ ಇದೆ. ಡೈರೆಕ್ಟ್ ಸ್ಟೀರಿಂಗ್ ಕವರ್ ಅನ್ಕೋತೀನಿ ಇದು ಹಾಕಿರೋದು. ಫಿನಿಶ್ ಕೊಟ್ಟಾರೆ ಗಾಡಿ ಸ್ಟೀರಿಂಗ್ ವೀಲ್ಗೆ. ಸ್ಕಾರ್ಪಿಯೋ So this is almost ಇದೆ ಸಿಂಗ್ ಬರುತ್ತೆ. P1 ಟಚ್ಚು ಮನೆಯಲ್ಲಿ ಬರೀ ಮ್ಯಾನುವಲ್ ಗಿಡ ಬರುತ್ತೆ. ಇದರಲ್ಲಿ ಇದು X5 XL 7 ಡಿಜಿಟಲ್ ಗಿಡ ಬರುತ್ತೆ. ಫೀಚರ್ಸ್ ನಿಂಗೆ ಅಂತ ಅನ್ಕೋತೀನಿ. ಇದು ಸ್ಕಾರ್ಪಿಯೋದು ಇರಬೇಕಿದು, ಕ್ಯಾಲಿಫರ್ ಆಗಿರೋದು ಸ್ಕಾರ್ಪಿಯೋದು ಇರಬೇಕಿದು. ಆಟೋಟಿಕ್ ವೈಪರ್ ಮತ್ತು ಹೆಡ್ಲ್ಯಾಂಪ್ಸ್ಗಳೆಲ್ಲ ಅನ್ಕೋತೀನಿ. ಕಂಟ್ರೋಲ್ ಫೀಚರ್ಸ್ ವೈರ್ಲೆಸ್ ಚಾರ್ಜರು, ಟಚ್ ಆಮ್ಲೋಸ್ ಬರುತ್ತೆ. ಸನ್ರೂಫ್ ಇದೆ. ರೀಡಿಂಗ್ ಲೈಟ್ಸು, ಸನ್ಗ್ಲಾಸ್ ಹೋಲ್ಡರ್ ಬರುತ್ತೆ. ಇದು ಡ್ರೈವರ್ ವೇಟ್ ಇಲ್ಲ. ಪ್ಯಾಸೆಂಜರ್ 180 ಮಿನಿಟ್ಸ್ ಇದೆ ಫೀಚರು. ಪ್ರೀಮಿಯಮ್ ಗ್ಲೋಬಾಕ್ಸ್ ಇದೆ, ಕೂಲ್ ಗ್ಲೋಬಾಕ್ಸ್ ಅನ್ಕೋತೀನಿ. ಇದು ಚೆನ್ನಾಗಿದೆ. ತ್ರೀ ಫೀಚರ್ಸ್ ಅದೇ. 3 ಫೀಚರ್ಸ್ ಚೆನ್ನಾಗಿದೆ. ವೈಟ್ ಕಲರ್ P1 ಟಚ್ ಕೊಟ್ಟಿದೆ. ಹಾರ್ಡ್ ಪ್ಲಾಸ್ಟಿಕ್ 3 ಚೆನ್ನಾಗಿದೆ. ಫೀಚರ್ಸ್ ಚೆನ್ನಾಗಿದೆ. ಏನು ಡಿವೈಲ್ ಇದೆ. ಇಲ್ಲೊಂದು ಸ್ಟಾರ್ಟರ್ ಸ್ಟಾಪ್ ಇದೆ. ಇಲ್ಲೊಂದು ಸ್ಟಾರ್ಟರ್ ಸ್ಟಾಪ್ ಫೀಚರ್ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಓಟ್ ಏನು ಕೆಲಸ ಇದು. ಹಾಂ ರೀ, ಟಿಲ್ಟ್ ಇದೆ, ಮೊನ್ನೆ ಇದೆ, ಟೆಲಿಸ್ಕೋಪ್ ಇದೆ ನೋಡಿ. ಟಿಲ್ಟ್ ಆಗುತ್ತೆ ಸ್ಟೀರಿಂಗ್ ವೀಲು. ಟೆಲಿಸ್ಕೋಪ್ಗೆ ಆಗಲ್ಲ ಅನ್ಕೋತೀನಿ ಇದು.
ಜಸ್ಟ್ ಒನ್ ಅಡ್ಜಸ್ಟಬಲ್ ಅಷ್ಟೇ ಸಿಂಗಲ್ ಅನ್ಕೋತೀನಿ ಇದು ಟಿಲ್ಟ್ ಅಷ್ಟೇ. ಮುಂದೆ ಗೊತ್ತಲ್ಲ ಟೆಲಿಸ್ಕೋಪಿಗೆ ಇಲ್ಲ ಅನ್ಕೋತೀನಿ ಗಾಡಿಗೆ, ಒಂದೇ ಬೇಕು ಟಿಲ್ಟ್ ಅಷ್ಟೇ ಗಾಡಿಗೆ. ಚೆನ್ನಾಗಿ ಟಚ್ 6 feet ಟಾಲು. ಇನ್ನೂ ಇಲ್ಲಿದೆ ಸನ್ರೂಫ್ ಡ್ರೈವ್ ಸೀಟ್ ಅಟೆಂಡ್ 3 seat ಸ್ಪೇರ್ ಹೌದು. ಡ್ರೈವ್ ಸೀಟ್ಗೆ ಕಂಪ್ರಲ್ಲಿ ಆಂಬ್ರೆಸ್ ಕೊಟ್ಟಾರೆ, ಹಿಂಗೆ ಕೂಡ ಗಾಡಿ ಓಡಿಸೋಕ್ಕಾಗ್ತದೆ ನೀವು ಇದಕ್ಕೆ ನಿಮ್ಗೆ ಯಾವಾಗ ಆಗೋಕ್ಕಾಗ್ತದೆ ಗಾಡಿನ ಅದೇ ನೋಡಿ ಇದು ಅಡ್ಜಸ್ಟ್ ಮಾಡೋಕ್ಕಾಗ್ತದೆ. ಹಿಂಗೆ ಅದೇ ಅಡ್ಜಸ್ಟ್ ಕಂಪ್ರಲ್ಲ ಇದೆ ಸೀಟ್ಸು ಚೆನ್ನಾಗಿದೆ ಸಿಸ್ಟಮ್. ಇದು X5 ನೋಡ್ತಾರದು ಆಕ್ರಾ ನೋಡ್ತಾರಲ್ಲ ಅದು ಎಮ್ ಸೈಜು ವೇರಿಯಂಟು 4 ಎಮ್ ಸೈಜ್ ವೇರಿಯಂಟು. ಫೀಚರ್ಸ್ ಇದು ಆಟೋಡಿಕ್ ಬರಬೇಕಿದೆ. X ಇದೆ ಅನ್ಕಿಟ್ಟು ಆಟೋಮೆಟಿಕ್ ಫೀಚರು, ಆಟೋಡಿಕ್ ಮಿರರ್ಸು. X5 ಅಷ್ಟೇ ಇದು ಇರೋದು, ಮೈಟ್ ಬಿ ಮ್ಯಾನ್ಯಲ್ ಇರೋದು ಅನ್ಕೋತೀನಿ ಅಡ್ಜಸ್ಟ್ಮೆಂಟಿಗೆ. ಹಿಂದೆ ಸೀಟ್ಸ್ ಅನ್ಕೋ ಸೀಟ್ ಅದು ಮುಂದೆ ಅಡ್ಜಸ್ಟ್ ಫ್ಯಾಬ್ರಿಕ್ ಸೀಟ್ಸ್ ಅನ್ಕೋತೀನಿ ಸೀಟ್ ಬರೋದಕ್ಕೆ ಚೆನ್ನಾಗಿದೆ ಗ್ಯಾಸ್ ಫೀಚರ್. ಇದು ಸಿಟ್ಟಿಂಗ್ ಕಂಟ್ರೋಲ್ ಗಾಡಿ ಇದು ಗ್ಯಾಸ್ ಈ ಗಾಡಿ ಫೀಚರ್ಸ್ ಇವರೇ ಸರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗ್ಯಾಸ್ ನಂಗೆ ಗ್ಯಾಸ್ ಬಾಯ್ ನೋಡಿ. ಹತ್ಕೋತೀರಾ ಕಂಫರ್ಟಬಲ್ ಇದು 10 ಕಿಲೋಗೆ ಗಾಡಿ ಅನ್ಕೊಳ್ಳಿ ನೀವು.